Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Problem number 63. If u equal to log of x cube plus y cube plus z cube minus 3xyz, then prove that del u by del x plus del u by del y plus del u by del z equal to 3 divided by x plus y plus z, and hence show that del by del x plus del by del y plus del by del z whole square into u equal to minus 9 divided by x plus y plus z whole square. So u is given, prove that this one and show that this one. Okay. Solution for this problem. First we want to find out del u by del x, del u by del y, del u by del z. Okay. Partial derivative of u with respect to x. Here u is log of x cube plus y cube plus z cube minus 3xyz is a symmetric function. Okay. So let u equal to log of x cube plus y cube plus z cube minus 3xyz is a symmetric function. So del u by del x is partial derivative of this with respect to x. So that is 1 divided by x cube. The partial derivative of log of x cube plus y cube plus z cube minus 3xyz is 1 divided by x cube plus y cube plus z cube minus 3xyz. We know the formula. Yaudu differentiation of log x andre 1 by x anta. A wise alli. So differentiation of log of anything is 1 divided by anything. ಇಲ್ಲಿ ಏನಿದೆ ಅದನ್ನು ಬರಿಬೇಕು. ಲಾಗ್ ಇದ್ರೆ 1 upon ಅಂತ ಆಗುತ್ತೆ. ಅಗೇನ್ ಚೈನ್ ರೂಲ್ನ ಇಷ್ಟಕ್ಕೆ ಅಪ್ಲೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಗೊತ್ತಾಯ್ತಲ್ಲ, ಅವಾಗ ಏನಾಗುತ್ತೆ, ದಿಸ್ ಒನ್ ಎಕ್ಸ್ ಕ್ಯೂಬಿಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 3x ಸ್ಕ್ವಯರ್. ನೆಕ್ಸ್ಟ್ ಪ್ಲಸ್ ಇದು 0 ಇದು 0ನೇ. ಗೊತ್ತಾಯ್ತಲ್ಲ, 0 ಪ್ಲಸ್ 0 ಆಗುತ್ತೆ. ಮೈನಸ್ ಇಲ್ಲಿ 3 ಹಾಗೆ ಇರುತ್ತೆ. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ವೈ ಝಡ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಎಕ್ಸ್ ಇದೆಯಲ್ಲ, ಹಾಗಾಗಿ ವೈ ಝೆಡ್ ಮಾತ್ರ 3yz. ಸೊ ದೇರ್ ಫೋರ್ del u by del x equal to 3, take it outside, 3 into x square minus yz. ಹೇಗಿದ್ರು 3 ಹೊರಗೆ ಇದೆಯಲ್ಲ ಕಾಮನ್ ಆಗಿ, ಆ್ಯಂಡ್ ಡಿನಾಮಿನೇಟರಲ್ಲಿ x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ z ಕ್ಯೂಬ್ minus 3xyz. So call it as equation number 1. Here already ಇದು ಯಾವುದಿದು ಸಿಮೆಟ್ರಿಕ್ ಫಂಕ್ಷನ್ ಅಲ್ವಾ, ಸಿಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ಸೊ ಸಿಮಿಲರ್ ಇರುತ್ತೆ. ಸೊ ಎಕ್ಸ್ ಇದ್ದರೆ ವೈಗೆ ಹೋಗಬೇಕು, ವೈ ಇರೋ ಪ್ಲೇಸಲ್ಲಿ ಝೆಡ್ ಬರಿಬೇಕು, ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್ ಬರಿಬೇಕು ಅಷ್ಟೇ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದ್ರೆ ಸೇಮ್ 3 ಇಂಟು ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಮೈನಸ್ ವೈ ಇರೋ ಪ್ಲೇಸಲ್ಲಿ ಝೆಡ್, ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಓಕೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ minus 3xyz. ಓಕೆ, ಕಾಲ್ ಇಟ್ ಆ್ಯಸ್ ಇಕ್ವೇಷನ್ ನಂಬರ್ 2. ಇದಕ್ಕೆ ಬೇಕಾದ್ರೆ ಸಿಮಿಲರ್ಲಿ ಅಂತ ಬರೆದುಕೊಂಡ್ರಾಯ್ತು. ನೆಕ್ಸ್ಟ್ del u by del z, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಂಡ್ ಅಂತ ತಗೊಳ್ಳೋದು. ಓಕೆ, ಸೊ ಇದಕ್ಕೆ ಇಲ್ಲಿ ಈ ಯು ಇದೆಯಲ್ಲ, ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂತ. ಸೊ ಅವಾಗ ಏನಾಗುತ್ತೆ, 3 ಆ್ಯಸ್ ಇಟ್ ಈಸ್, ವೈ ಇರೋ ಪ್ಲೇಸ್ ವೈ ಇದ್ದರೆ ಝೆಡ್ ಮೈನಸ್ ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್, ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಡಿವೈಡೆಡ್ ಬೈ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ minus 3xyz. Call it as equation number 3. Okay.
ನಾವು ಆ್ಯಡಿಂಗ್ ಇಕ್ವೇಷನ್ ನಂಬರ್ 1 2 3 ಇಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡಿಂಗ್ ಬೈ ಇಕ್ವೇಷನ್ ನಂಬರ್ 1 2 ಆ್ಯಂಡ್ 3 ಇಕ್ವೇಷನ್ ನಂಬರ್ 1 2 3ನ ಆ್ಯಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, del u by del x ಪ್ಲಸ್ del u by del y ಪ್ಲಸ್ del u by del z ಈಕ್ವಲ್ ಟು 3 ಕಾಮನ್, ಎಲ್ಲ ಕಡೆಯೂ 3 ಕಾಮನ್ ಆಗಿದೆ, ಮತ್ತು ಇದು ಕೂಡ ಕಾಮನ್ ಆಗಿದೆ ಡಿನಾಮಿನೇಟರ್. ಸೊ 3 ಮತ್ತು ಡಿನಾಮಿನೇಟರ್ನ ಟಿಕೆಟ್ ಔಟ್ ಸೈಡ್, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅದಾಯ್ತಲ್ಲ. ನೆಕ್ಸ್ಟ್ ಇನ್ ದಿ ಫಸ್ಟ್ ಟರ್ಮ್ ಏನಾಗಿದೆ, ಎಕ್ಸ್ ಸ್ಕ್ವೇರ್, ಇದನ್ನು ಮಾತ್ರ ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್, ಸಾರಿ ಇಲ್ಲಿ ಸ್ಕ್ವೇರ್ ಬರೀಬೇಕಾಗಿತ್ತು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ವೈ ಝೆಡ್ ಝೆಡ್ ಎಕ್ಸ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಆಯ್ತಲ್ಲ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಏನದು ಫಾರ್ಮುಲಾ ಅಂತ ಹೇಳಿದ್ರೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3 ಇಂಟು ಎ ಬಿ ಸಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಎ ಸ್ಕ್ವಯರ್ ಅಂದರೆ ಎ ಫಸ್ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಇದು ಅದಾಯ್ತಲ್ಲ. ದಿಸ್ ಅಂದರೆ ದಿಸ್ ಅಂತ. ಅಲ್ಲಿಗೆ ಏನು ಮಾಡೋಣ, ಇದು del u by del x ಇದೆಯಲ್ಲ, del u by del x ಡಿವೈಡೆಡ್ ಬೈ del x ಪ್ಲಸ್ del u by del y ಪ್ಲಸ್ del u by del z ಈಕ್ವಲ್ ಟು, ಇದು ನ್ಯೂಮರೇಟರಲ್ಲಿ ಇದೆಯಲ್ಲ 3 ಇಂಟು, ಅದನ್ನು ಹಾಗೆ ಬರೆಯೋಣ, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಡಿನಾಮಿನೇಟ್ರಲ್ಲಿ ಏನು ಮಾಡಬೇಕು, ಡಿನಾಮಿನೇಟ್ರಲ್ಲಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅಂದರೆ ದಿಸ್ ಐಡೆಂಟಿಟಿ. ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್, ಯೂಸ್ ದಿಸ್ ಐಡೆಂಟಿಟಿ ಈ ಫಾರ್ಮುಲಾಗೆ, ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಸೊ ದಿಸ್ ಆ್ಯಂಡ್ ದಿಸ್ ಒನ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ಫೋರ್ del u by del x plus del u by del y plus del u by del z equal to 3 divided by x plus y plus z. ಸೊ ಪ್ರೂವ್ ಆಯ್ತಲ್ಲ. ಸೊ ಫಸ್ಟ್ ಅವ್ರು ಕೇಳಿದ್ದು 3 divided by x plus y plus z ಅಲ್ವಾ. ಸೊ 3 divided by x plus y plus z. ಸೊ ಹ್ಯಾನ್ಸ್ ಪ್ರೂವ್ಡ್, ಇದು ಫಸ್ಟ್ ಒನ್ ಪ್ರೂವ್ಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಶೋ ದಟ್, ಇದನ್ನು ಪ್ರೂವ್ ಮಾಡಬೇಕು. ಇದು ಗೊತ್ತಾಯ್ತಲ್ಲ. ಸೆಕೆಂಡ್ ಎಲ್ ಎಚ್ ಎಸ್ ಅಲ್ಲಿ, ಸೊ ಸೆಕೆಂಡದು ಎಲ್ ಎಚ್ ಎಸ್ ಏನು ಹೇಳ್ತಾ ಇದೆ, ಈಕ್ವಲ್ ಟು del by del x ಪ್ಲಸ್ del by del y ಪ್ಲಸ್ del by del z ಹೋಲ್ ಸ್ಕ್ವೇರ್ ಇಂಟು ಯು ಅಂತ ಹೇಳಿದ್ರೆ, del by del x ಪ್ಲಸ್ del by del y ಪ್ಲಸ್ del by del z ಇಂಟು ಅಗೈನ್ ಒನ್ ಮೋರ್, ಅಂದರೆ ಸ್ಕ್ವೇರ್ ಇದೆ 2 ಟೈಮ್ಸ್ ತಗೊಳ್ಳೋಣ, del by del x ಪ್ಲಸ್ del by del y ಪ್ಲಸ್ del by del z ಇಂಟು ಯು ಅಂತ. ಓಕೆ, ಸೊ ಇವಾಗ ಏನು ಮಾಡಬೇಕು, ಈಕ್ವಲ್ ಟು del by del x ಪ್ಲಸ್ del by del y ಪ್ಲಸ್ del by del z, ಇದು ಇನ್ಸೈಡಿಗೆ ತಗೊಳ್ಳೋಣ ಯುನ, del u by del x ಪ್ಲಸ್ del u by del y ಪ್ಲಸ್ del u by del z. ಸೊ ಈಕ್ವಲ್ ಟು
ಸೊ ಇಲ್ಲಿ del by del x ಪ್ಲಸ್ del by del y ಪ್ಲಸ್ del by del z. ಇಲ್ಲಿ del u by del x ಪ್ಲಸ್ del u by del y ಪ್ಲಸ್ del u by del z ಅಂದರೆ ಇದಕ್ಕೆ ಇದು 3 ಡಿವೈಡೆಡ್ ಬೈ x ಪ್ಲಸ್ y ಪ್ಲಸ್ z ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎಲ್ ಎಚ್ ಎಸ್ದು ಏನದು del by del x ಪ್ಲಸ್ del by del y ಪ್ಲಸ್ del by del z whole square into u equal to del by del x into 3 divided by x plus y plus z plus del by del y into 3 divided by x plus y plus z plus del by del z into 3 divided by x plus y plus z. So equal to partial derivative of 3 by x plus y plus z with respect to x ಅಂತ ಹೇಳಿದ್ರೆ 3 ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಇದರದ್ದು ಪವರ್ ಎಷ್ಟು, ನ್ಯೂಮರೇಟರ್ದು ಪವರ್ ಡಿನಾಮಿನೇಟರ್ದು ಪವರು 1. ಹಾಗಾಗಿ ಇಲ್ಲೇನಾಗುತ್ತೆ -1 ಡಿವೈಡೆಡ್ ಬೈ x ಪ್ಲಸ್ y ಪ್ಲಸ್ z 1 ಪ್ಲಸ್ 1 is 2 ಆಗುತ್ತೆ. ಓಕೆ, ಅದೇ ಥರನೇ ಇದೆ ರಿಮೈನಿಂಗ್ ಅದು ಗೊತ್ತಾಯ್ತಲ್ಲ. ಇಲ್ಲೂ ಅಷ್ಟೇನೆ -3 ಅಂತ ಬರಿಬಹುದು ಗೊತ್ತಾಯ್ತಲ್ಲ, ಅಥವಾ 3 ಅಂತ ತೊಗೊಂಡ್ರೆ. ಸೊ -1 ಡಿವೈಡೆಡ್ ಬೈ x ಪ್ಲಸ್ y ಪ್ಲಸ್ z ಹೋಲ್ ಸ್ಕ್ವೇರ್. ಈಗೇನು ಇಲ್ಲಿ ಕೂಡ ಅಷ್ಟೇ 3 -1 ಡಿವೈಡೆಡ್ ಬೈ x ಪ್ಲಸ್ y ಪ್ಲಸ್ z ಹೋಲ್ ಸ್ಕ್ವೇರ್. ಸೊ ಈಕ್ವಲ್ ಟು -3 -3 -3 ಸೊ -9. ಎಲ್ ಎಚ್ ಎಸ್ ಹಾಗೆ ಬರೀಬೇಕು. del by del x ಪ್ಲಸ್ del by del y ಪ್ಲಸ್ del by del z ಹೋಲ್ ಸ್ಕ್ವೇರ್ ಇಂಟು ಯು ಗೊತ್ತಾಯ್ತಲ್ಲ, ಇಂಟು ಯು ಈಕ್ವಲ್ ಟು -3 -3 -3 is -9 divided by LCM ಎಲ್ಲ x plus y plus z ಹೋಲ್ ಸ್ಕ್ವೇರ್. ಸೊ ಸೆಕೆಂಡ್ದು ಕೂಡ ಪ್ರೂವ್ ಆಯಿತು, ಹೆನ್ಸ್ ಪ್ರೂವ್ಡ್. ಸೊ ಸೆಕೆಂಡದು ಅದೇ ತಾನೆ, -9 ಡಿವೈಡ್ ಬೈ ದಿಸ್. ಓಕೆ, ಈಗ ಬುಕ್ಕಲ್ಲಿ ನೋಡೋಣ. ಸೊ ಪ್ರಾಬ್ಲಮ್ ನಂಬರ್ 63ನಲ್ಲಿ ಯು ಈಕ್ವಲ್ ಟು ದಿಸ್ ಮಚ್ ಅಂತ ತಗೊಳ್ಳೋದು, ಅದಕ್ಕೆ ಈಸ್ ಅ ಸಿಮೆಟ್ರಿಕ್ ಫಂಕ್ಷನ್. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇದು ಬರುತ್ತೆ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಸೊ ಸಿಮಿಲರ್ಲಿ ಇದು ಯು ಸಿಮೆಟ್ರಿಕ್ ಫಂಕ್ಷನ್ ಆಗಿರೋದ್ರಿಂದ ಸೊ ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಇರೋ ಪ್ಲೇಸಲ್ಲಿ ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್ ತಗೊಳ್ಳೋದು. ನೆಕ್ಸ್ಟ್ ಇದಕ್ಕೆ ಸಿಮಿಲರ್ಲಿ ಇಲ್ಲಿಂದ ಅದಾಯ್ತಲ್ಲ, del u by del y ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಎಕ್ಸ್ ಇದೆ, ವೈ ಇರೋ ಪ್ಲೇಸಲ್ಲಿ ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್. ಸೊ ಡಿನಾಮಿನೇಟರ್ ಮಾತ್ರ ಆ್ಯಸ್ ಇಟ್ ಈಸ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಝೆಡ್ ಇರೋ ಪ್ಲೇಸ್ ವೈ ಇರೋ ಪ್ಲೇಸಲ್ಲಿ ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್ ಇರೋ ಪ್ಲೇಸಲ್ಲಿ ವೈ. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ಆ್ಯಡಿಂಗ್ ಇಕ್ವೇಷನ್ ನಂಬರ್ 1 2 3. ಸೊ ಅಲ್ಲಿಗೆ ಆ್ಯಡ್ ಮಾಡ್ಕೊಂಡು ಬಂದರೆ ಇದು ಬರುತ್ತೆ. ರಿಕಾಲ್ ಎ ಸ್ಟ್ಯಾಂಡರ್ಡ್ ಎಲಿಮೆಂಟರಿ ರಿಸಲ್ಟ್. ಸೊ ಇದು ಐಡೆಂಟಿಟಿ ಫಾರ್ಮುಲಾ ಇದೆಯಲ್ಲ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ab ಮೈನಸ್ ಬಿ ಸಿ ಮೈನಸ್ ಸಿ ಎ. ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋದು. ಇದಕ್ಕೆ ಇನ್ಸ್ಟೆಡ್ ಆಫ್ ಎ ಬಿ ಸಿಗೆ ಎಕ್ಸ್ ವೈ ಝೆಡ್ ಹಾಕ್ಕೊಳ್ಬೇಕಷ್ಟೆ. ಸೊ ಪಾರ್ಷಿಯಲ್ ಡೆರಿವೇಟಿವ್ ಇದು ಎಲ್ ಎಚ್ ಎಸ್ ಹಾಗೆ ಬರೆಯೋದು. ಆರ್ ಎಚ್ ಎಸ್ ಅಲ್ಲಿ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಇದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇದಿಷ್ಟದು ಎ ಬಿ ಸಿ ಪ್ಲೇಸಲ್ಲಿ ಎಕ್ಸ್ ವೈ ಝೆಡ್ ಹಾಕ್ಕೊಡೋದು. ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. 3 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್ ಎಲ್ ಎಚ್ ಎಸ್ ಅಲ್ಲಿ ಇನ್ನೊಂದು ಸೆಕೆಂಡ್ ಸಬ್ ಕ್ವಶನ್ ಕೇಳಿದಾರಲ್ಲ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ del by del x ಪ್ಲಸ್ del by del y ಪ್ಲಸ್ del by del z ಹೋಲ್ ಸ್ಕ್ವೇರ್ ಇಂಟು ಯು ಅಂತ. ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಟೈಮ್ಸ್ ಯು ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಇದನ್ನು ಫಸ್ಟ್ ಫಂಕ್ಷನನ್ನು ಹಾಗೆ ಬರೆಯೋಣ. ಸೆಕೆಂಡ್ ಫಂಕ್ಷನಲ್ಲಿ ಯು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಈಚ್ ಟರ್ಮ್ಸ್ಗೆ ಯು ಸಬ್ಸ್ಟಿಟ್ಯೂಟ್ ಮಾಡಿರೋದು ಇದು ಆ್ಯಸ್ ಇಟ್ ಈಸ್.
ಸೊ del u by del x ಪ್ಲಸ್ del u by del y ಪ್ಲಸ್ del u by del z ಫಸ್ಟ್ ಅದರಲ್ಲಿ ಪ್ರೂವ್ ಮಾಡೋಕ್ಕೆ ಹೇಳಿದ್ರಲ್ಲ, ಅದರಲ್ಲಿ ಇದು ಬಂದಿತ್ತಲ್ಲ, ಅದನ್ನೇ ರಿಸಲ್ಟ್ ಹಾಕ್ಕೋಬೇಕು, ಸಬ್ಸ್ಟಿಟ್ಯೂಟ್ ಮಾಡೋದು. ಮತ್ತು 3 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ನ ಈ ಟರ್ಮ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝಡ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ ಏನದು, 1 ಡಿವೈಡ್ ಬೈ ಎಕ್ಸ್ ಪವರ್ ಆಫ್ ಎನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಎನ್ ಮೈನಸ್ ಎನ್ ಆಗುತ್ತೆ, ಡಿವೈಡ್ ಬೈ ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1. ಆ ಫಾರ್ಮುಲಾ ಇಲ್ಲಿಗೆ ಅಪ್ಲೈ ಆಗುತ್ತೆ, ಗೊತ್ತಾಯ್ತಲ್ಲ. ನೆಕ್ಸ್ಟು ಇದು -9 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಹೋಲ್ ಸ್ಕ್ವೇರ್. ಸೊ ಇದು LHS ಹಾಕೋಬೇಕು. ನೆಕ್ಸ್ಟ್ RHS ಹ್ಯಾನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.